ಇದೇ ನೋಡಿ ಇಂಜಿನ್ ಡಿಕಾರ್ಬೊನೇಷನ್ ಅಂತ ಹೇಳ್ತಾರೆ. ಸೊ ಬೈಕಿಂಗ್ಸಿಗೆ ಎಲ್ಲ ಆಲ್ಮೋಸ್ಟ್ 14,000 15,000 ಆ ಥರ ರನ್ ಆಯಿತು ಅಂದರೆ ಡಿಕಾರ್ಬೊನೇಷನ್ ಮಾಡಿಸ್ಲೇಬೇಕು. ಮಾಡಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಗಾಡಿಯಲ್ಲಿರೋ ಕಾರ್ಬನ್ ಎಲ್ಲ ರಿಲೀಸ್ ಆಗುತ್ತೆ, ಮೈಲೇಜ್ ಇಂಪ್ರೂವ್ ಆಗುತ್ತೆ, ಆಮೇಲೆ ಇನ್ನು ಪಿಕಪ್ಪು ಜಾಸ್ತಿ ಆಗುತ್ತೆ. ಬಟ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ. ಓನ್ಲಿ ನನಗೆ ತೊಗೊಂಡಿದ್ದು ಆಲ್ಮೋಸ್ಟು 400 ರುಪೀಸ್ ಏನೋ ತೊಗೊಂಡ್ರು. ಆದರೂ ಪರವಾಗಿಲ್ಲ ಅನ್ನಿಸ್ತು. ಬಟ್ ಗಾಡಿ ರನ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ ಚೆನ್ನಾಗಿದೆ. ಮೈಲೇಜು ಆ ಥರ ಇಂಪ್ರೂವ್ ಆಯಿತು. ಎಲ್ಲ ಅವರೇ ಮಾಡಿಕೊಡ್ತಾರೆ ಫುಲ್ಲು ಎಲ್ಲ ಪ್ರತಿಯೊಂದೂ. ಬಟ್ ರೋಡ್ ಸೈಡಲ್ಲೇ ಮಾಡ್ತಾರೆ. ಇದು ಎಲ್ಲಿ ಅಂತ ಹೇಳಿದ್ರೆ ಮಾಗಡಿ ರೋಡ್ ಇದೆಯಲ್ವ, ಮಾಗಡಿ ರೋಡಲ್ಲಿ ಶನಿ ಪೆಟ್ರೋಲ್ ಬಂಕ್ ಆಪೋಸಿಟಲ್ಲೇ ಇದೆ. ಇದು ಓನ್ ಶಾಪ್ ಏನಿಲ್ಲ, ಅವರೇ ಇದ್ರ ಫುಟ್ಪಾತ್ ಲೈನಲ್ಲೇ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ತುಂಬ ಸರ್ವಿಸ್ ಥರನೇ ಮಾಡಿಕೊಟ್ರು. ಓನ್ ಗಾಡಿ ಥರನೇ ಅದೇ ಥರನೇ ಮಾಡಿಕೊಟ್ರು. ಬಟ್ ನೀವು ಯಾವಾಗಾದರೂ ಆ ಸೈಡ್ ಹೋದರೆ ಖಂಡಿತ ಮಾಡಿಸಿ, ಚೆನ್ನಾಗಿದೆ. ಅವ್ರ ಕಾಂಟ್ಯಾಕ್ಟ್ ಡೀಟೇಲು ಎಲ್ಲನೂ ಆ ವಿಡಿಯೋದಲ್ಲಿ ಡಿಸ್ಪ್ಲೇ ಮೇಲೇ ಇದೆ. ಚೆಕ್ ಮಾಡಿ, ಫೋನ್ ಮಾಡಿ, ಅವ್ರ ಹತ್ರ ಹೋಗಿ ಮಾತಾಡಿ. ಖಂಡಿತ ಅವ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಏನೇ ಗಾಡಿ ಡ್ಯಾಮೇಜ್ ಆಗಲಿ ಏನೂ ಆಗಲಿಲ್ಲ. ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಅವರೇ ತೋರಿಸಿದ್ರು, ಈ ಥರ ಹಿಂಗೆ ಮಾಡ್ಬೋದು ಅಂತ. ಹಾಗೆಯೇ ನೋಡಿ, ಪೆಟ್ರೋಲ್ ಟ್ಯಾಂಕ್ ಒಳಗಡೆನೂ ಒಂದು ಲಿಕ್ವಿಡ್ ಹಾಕ್ತಾಯಿದ್ದಾರೆ. ಸೊ ಅದು ಬಂದ್ಬಿಟ್ಟು ಏನಾಗುತ್ತೆ, ಪೆಟ್ರೋಲ್ ಜೊತೆ ಮಿಕ್ಸ್ ಆಗಿಬಿಟ್ಟು ಕಾರ್ಬನ್ ಎಲ್ಲ ರಿಲೀಸ್ ಆಗುತ್ತೆ. ಅದೇ ಮೊದಲು ಥರ ಸ್ಪ್ರೇ ಮಾಡಿದ್ರಲ್ವ ಇಂಜಿನ್ ಒಳಗಡೆ, ಅಂದರೆ ಇವನ್ನ ಏರ್ ಕಂಪ್ರೆಷನ್ ಆಗೋ ಜಾಗದಲ್ಲಿ ಹೋಗಿ ಅಲ್ಲಿ ಒಂದು ಸ್ಪ್ರೇ ಮಾಡ್ತಾರೆ. ಆ ಸ್ಪ್ರೇ ಮಾಡಿದಾಗ ಗಾಡಿ ಆಫ್ ಆಗೋ ಚಾನ್ಸಸ್ ಇದೆ. ಮತ್ತು ಪುನಃ ಆಫ್ ಮಾಡ್ತಾರೆ. ಇವ್ರು ನೋಡಿ ಗಾಡಿಲೇ ಇಟ್ಕೊಂಡಿದ್ದಾರೆ. ಜನ್ರೇಟರ್ ಆನ್ ಮಾಡಿ ಎಲ್ಲ ಇದು ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅದು ನೋಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಆನ್ ಮಾಡಿದಾಗ ಈ ಥರ ಬರ್ತಾ ಇದೆ. ಈ ಥರ ಬಂದಾಗ ಅವರು ಬೈಕ್ನ ಸೆಲೆಕ್ಟ್ ಮಾಡ್ತಾರೆ. ಎಷ್ಟು ಕಿಲೋಮೀಟ್ರ್ ರನ್ ಆಗಿದೆ ಬೈಕು ಅಂತ ಹೇಳ್ಬಿಟ್ಟು ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡಿದ ತಕ್ಷಣ ಅಲ್ಲಿ ನಮಗೆ ತೋರಿಸುತ್ತೆ. ಸ್ಟಾರ್ಟ್ ಅಂತ ಕೊಟ್ಟಾಗ ನೋಡಿ ಎಷ್ಟು ಕಾರ್ಬನ್ ಇದೆ ಅಂತ ಹೇಳ್ಬಿಟ್ಟು ಕ್ಲೀನಿಂಗ್ ದ ಕಾರ್ಬನ್ ಅಂತ ಇದೆಯಲ್ಲ, ಅಲ್ಲಿ ಶೋ ಆಗ್ತಾಯಿದೆ. ನಿಮಗೆ ಅದನ್ನು ವಿಡಿಯೋನ ಸ್ಕಿಪ್ ಮಾಡಿದೆ ಖಂಡಿತ ಫುಲ್ಲು ನೋಡಿ. ಅದು ಹೇಗೆ ಕಾಣುತ್ತೆ ನೋಡಿ. ಅದು ನಿಮಗೆ ಪದೇ ತೋರಿಸ್ತಾ ಇರ್ತೀನಿ ಡಿಸ್ಪ್ಲೇನ, ಎಷ್ಟು ಕ್ಲೀನಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಆ ಕ್ಲೀನಿಂಗ್ ದ ಕಾರ್ಬನ್ ಅಂತ ಇದೆಯಲ್ಲ, ಅಲ್ಲಿ ಡಿಸ್ಪ್ಲೇ ಬರ್ತಾ ಇದೆ. ಅಲ್ಲಿ ನೋಡಿ ತುಂಬ ಫುಲ್ ರೆಡ್ ಇದೆಯಲ್ವ, ಅಲ್ಲಿ ಕಾಣುತ್ತೆ. ಇವಾಗ ಗಾಡಿಯವರು ರೈಸ್ ಮಾಡ್ತಾಯಿದ್ದಾರೆ. ನಮ್ಮ ರೈಸ್ ನೋಡೋದು 2 ಟೈಮ್ಸ್ ಏನೋ ಆ ಥರ ರೈಸ್ ಮಾಡ್ತಾರೆ. ಆ ರೈಸ್ ಮಾಡಿದಾಗ ಎಷ್ಟು ರನ್ ಆಗಿದೆ ಏನು ಎತ್ತ ಅಂತ ನೋಡಿ ಕಾಣ್ತಾ ಇದೆ. ಈಗ ನೋಡಿ ಸ್ವಲ್ಪ ಕಡಿಮೆ ಆಗಿದೆ ರೆಡ್ ಕಲರಲ್ಲಿ. ಅದು ಫುಲ್ಲು ವೈಟ್ ಆಯಿತು ಅಂದರೆ ಕಂಪ್ಲೀಟ್ ಆಗಿದೆ ಅಂತ ಹೇಳಿಬಿಟ್ಟು ನೋಡಿ. ಹಾಗೆ ತೋರಿಸ್ತಾರೆ. ಅವ್ರು ಏನೂ ಮಾಡೋದಿಲ್ಲ, ಏರ್ ಫಿಲ್ಟ್ರ್ ಒಂದು ತೆಗೆದುಬಿಟ್ಟು ಏರ್ ಫಿಲ್ಟ್ರ್ ಕ್ಲೀನ್ ಮಾಡ್ತಾರೆ. ಏರ್ ಫಿಲ್ಟ್ರಿಗೆ ಹೋಗೋದು, ಏರಲ್ಲಿ ಕಂಬರ್ಷನ್ ಹೋಗೋ ಜಾಗದಲ್ಲಿ ಚೆಕ್ ಮಾಡ್ತಾರೆ. ಇದು ನೋಡಿ ಎಷ್ಟು ಟೈಮ್ ಏನೋ ಇದೆ ಅಂತ. ಬಟ್ ವಿಡಿಯೋ ಮಾಡಿದಾಗ ಕ್ಲಾರಿಟಿಯಾಗಿ ಬರ್ತಾ ಇರಲಿಲ್ಲ, ಬ್ಲಿಂಕ್ ಆಗ್ತಾಯಿದೆ LED. ಅದು ನಿಮಗೆ ಗೊತ್ತಲ್ಲ, ವೀಡಿಯೋ ಮಾಡಿದ್ರೆ ಕ್ಲಾರಿಟಿ ಬ್ಲಿಂಕ್ ಆಗುತ್ತೆ. ಅದೇ ಥರ ನೋಡಿ, ಈಗ ಆಲ್ಮೋಸ್ಟ್ ಒಂದು 30% ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡಿ ಅವ್ರ ನಂಬರ್ಸು, ಅವ್ರದ್ದೆಲ್ಲ ಫೋನ್ ನಂಬರ್ ಎಲ್ಲ ಇದೆ. ಈ ನಂಬರ್ನ ನೋಟ್ ಮಾಡ್ಕೊಂಡು ಅವ್ರಿಗೆ ಫೋನ್ ಮಾಡಿ, ಬೇಕಿದ್ರೆ ಅವರು ನಿಮ್ಮ ಮನೆ ಹತ್ರನೇ ಬಂದರೂ ಕೊಡ್ತಾರೆ. ಇಲ್ಲ ನಿಮಗೆ ಫ್ರೀ ಆಯಿತು ಅಂದರೆ ಅಲ್ಲೇ ಹೋಗ್ಬಿಟ್ಟು ಮಾಡಿಕೊಂಡು ಬನ್ನಿ. ನೋಡಿ ಅವ್ರದ್ದೇನು ಮೊಬೈಲ್ ಥರ ಗಾಡೀಲೇ ಫಿಕ್ಸ್ ಮಾಡಿಕೊಂಡು ಅಲ್ಲೇ ನಿಲ್ಲಿಸ್ಕೊಂಡಿರ್ತಾರೆ. ಅವ್ರದ್ದು ಯಾವುದೇ ಶಾಪ್ ಆ ಥರ ಏನಿಲ್ಲ. ನೋಡಿ ಗಾಡಿ ಒಳಗಡೆ ಕೂತ್ಕೊಂಡಿದ್ದೀನಿ, ಕಾಲು ನೋವ್ತಾ ಇತ್ತು, ಬಿಸಿಲು ಅಂತ ಹೇಳ್ಬಿಟ್ಟು. ನೋಡಿ ಯಾರಾದರೂ ಓನಾಗಿ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಅದನ್ನು ನೋಡ್ಕೊಂಡು. ಸೊ ಇಲ್ಲಿ ನೋಡಿ ಆಲ್ಮೋಸ್ಟ್ 10% ಬಂದಿದೆ. ನಿಮಗೆ ಕಾಣ್ತಾ ಇದೆ ನೋಡಿ, ನಂಬರ್ಸು ಕಾಣ್ತಾ ಇದೆ. ನೋಡಿ ಕಂಪ್ಲೀಟ್ ಆಗೋ ಸ್ಟೇಜಲ್ಲಿ ಇದೆ, ಬಂದಿದೆ. ಇವಾಗ ಕಂಪ್ಲೀಟ್ ಆದರೆ ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ ಇಂಜಿನ್ನು. ಅವರು ಜನ್ರೇಟ್ ಇಟ್ಕೊಂಡು ರನ್ ಮಾಡ್ತಾ ಇದ್ದಾರೆ. ಸೊ ಓಕೆ, ಇವ್ರಿಗೂ ಚೆನ್ನಾಗಿ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಬಿಸ್ನೆಸ್ ಈ ಥರ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನೇನಾದ್ರು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ ಬೇಕು ಅಂತ ಹೇಳಿದ್ರೆ ಆ ಮಿಷಿನ್ದು ನನಗೆ DM ಮಾಡಿ ನೋಡಿ. ಹಾಗೆ ಕಾಣ್ತಾ ಇದೆ. ಈಗ ಇನ್ನೇನು ಸ್ವಲ್ಪ ಟೈಮಲ್ಲಿ ಆಫ್ ಆಗುತ್ತೆ ನೋಡಿ. ಆ ನಂಬರ್ಸ್ ರನ್ ಆಗ್ತಾಯಿದೆ ನೋಡಿ. ಇನ್ನೊಂದು 3-4 ಸೆಕೆಂಡ್ ಏನೋ ಇರಬೇಕು ಇವಾಗ. ಈಗ ಅಲ್ಲಿ ನೋಡಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ ನಮ್ಮದು 1 ಮಿನಿಟ್ ಏನೋ ಶೋ ಆಗ್ತಾಯಿದೆ.
ನಾನು ಸ್ವಲ್ಪ ವೀಡಿಯೋನ ಫಾರ್ವರ್ಡ್ ಮಾಡಿದ್ದೀನಿ, ತುಂಬ ಲೆಂತಿ ಆದರೆ ಇರೋದಿರಲಿಲ್ಲ, ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು. ನೋಡಿ ಕಾಣ್ತಾ ಇದ್ದೀರಾ ಡಿಸ್ಪ್ಲೇ ಮೇಲೆ. ಬಟ್ ಗಾಡಿ ಇಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯಿತು. ನನಗೆ ನನ್ನ ಪರ್ಸ್ನಲಿ ಫೀಲ್ ಪ್ರಕಾರ ಹೋದರೆ ಸ್ವಲ್ಪ ಗಾಡಿ ಫ್ರೀ ಮೂಮೆಂಟ್ ಅನ್ನಿಸ್ತಾ ಇದೆ. ನಾನು ದೊಡ್ಡ ಗಾಡಿಗೂ ಮಾಡಿಸಿದ್ದೀನಿ, ಎಲ್ಲ ಗಾಡಿಗೂ ಮಾಡಿಸಿದ್ದೀನಿ. ಈ ಗಾಡಿಗೊಂದು ಮಾಡಿಸಿರಲಿಲ್ಲ, ಸೊ ಹಾಗಾಗಿ ಒಬ್ಬರು ಸಿಕ್ಕಿದ್ರು, ಹಾಗಾಗಿ ಮಾಡಿಸಿದೆ. ಬಟ್ ಇವರು ತುಂಬ ಪ್ರೈಸ್ ಕಡಿಮೆ ತೊಗೊಂಡ್ರು, ಜಸ್ಟ್ 500 ಅಂತ ಹೇಳಿದ್ರು, ನನಗೆ 400 ರುಪೀಸಿಗೆ ಮಾಡಿದ್ರು. ನೋಡಿ ಯಾರಾದರೂ ಮಾಡಿಸೋರಿದ್ರೆ ಮಾಗಡಿ ರೋಡಲ್ಲಿ ಮಾಡಿಸ್ಬೋದು. ಇದು ಎಲ್ಲಿ ಅಂತ ಹೇಳಿದ್ರೆ ಮಾಗಡಿ ರೋಡ್ ಶೆಲ್ ಪೆಟ್ರೋಲ್ ಬ್ಯಾಂಕ್ ಅಂತ. ನೋಡಿ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈಗ ಅಲ್ಲಿ ಇನ್ನೊಂದು 15-14 ಸೆಕೆಂಡ್ ಇದೆ, 12 ಸೆಕೆಂಡ್, 10 ಸೆಕೆಂಡ್. ಈಗ ಆ ಥರ ಕಂಪ್ಲೀಟ್ ಆಯಿತು ಅಂದರೆ ಮಿಷಿನ್ ಆಟೋಮೆಟಿಕಾಗಿ ಆಫ್ ಆಗುತ್ತೆ. ಸೊ ಅವಾಗ ನೆಕ್ಸ್ಟು ಗಾಡಿ ತೊಗೊಂಡು ಚೆಕ್ ಮಾಡ್ಬೋದು. ಚೆಕ್ ಮಾಡಿ ಓಕೆ ಅಂದರೆ ಮಾತ್ರ ದುಡ್ಡು ಕೊಡ್ಬೋದು. ನೋಡಿ ಇವಾಗ ಕಂಪ್ಲೀಟ್ ಆಯಿತು, ಸೆಟ್ ಅಂತ ಮಿಷಿನ್ ಆಫ್ ಆಯಿತು, ಆಟೋಮೆಟಿಕಾಗಿ ಮಿಷಿನ್ ಆಫ್ ಆಯಿತು. ಸೊ ಇವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದು ನೆಕ್ಸ್ಟು ಆ ಪೈಪ್ನ ರಿಮೂವ್ ಮಾಡ್ತಾರೆ. ಅದು ಎಲ್ಲಿ ಏರ್ ಇಂಟಾಕಿ ಕೊಟ್ಟಿದ್ರು ಅಲ್ಲಿ. ನೋಡಿ ಅಷ್ಟೇ ಸಿಂಪಲ್. ಗಾಡಿ ಏನು ಬಿಚ್ಚೋದಾಗಲಿ, ಇಂಜಿನ್ ಬಿಚ್ಚೋದಾಗಲಿ ಆ ಥರ ಏನಿಲ್ಲ. ನೋಡಿ ಡೈರೆಕ್ಟಾಗಿ ಏರ್ ಫಿಲ್ಟ್ರು ಕ್ಲೀನ್ ಮಾಡಿ ಹಾಕ್ತಾರೆ. ಬಟ್ ನನಗೆ ಅದು ಏರ್ ಫಿಲ್ಟ್ರ್ ಚೇಂಜ್ ಮಾಡಿ ಅಂತ ಹೇಳಿದ್ರು, ನಾನು ಚೇಂಜ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ನೋಡಿ ಅದೇ ಥರ ಇನ್ನೊಂದು ಗಾಡಿನೂ ಬಂತು. ಇದು ಜಸ್ಟ್ 4 ವೀಲರು ಪೆಟ್ರೋಲ್ ವೆಹಿಕಲ್ಲು, 2000 ಮಾಡಲ್ ಅಂತ ವೆಹಿಕಲ್. ಇದು ಗೊತ್ತಿಲ್ಲ ಎಷ್ಟು ಎಕ್ಸಾಕ್ಟ್ಲಿ. ಈಗ ಅದನ್ನು ಏರ್ ಫಿಲ್ಟ್ರೆಲ್ಲ ಚೇಂಜ್ ಮಾಡಿ ಚೆಕ್ ಮಾಡ್ತಾರೆ. ಹೋಗಿದ್ರೆ ಚೇಂಜ್ ಮಾಡಿ ಅಂತ ಹೇಳ್ತಾರೆ, ಇಲ್ಲ ಅವರೇ ಸಜೆಸ್ಟ್ ಮಾಡ್ತಾರೆ ಏನು ಐತೆ ಅಂತ. ಹೋಗಿ ಫ್ರೆಂಡ್ಸ್, ಎಲ್ಲಾದರೂ ನಿಮ್ಗೆ ಆ ಥರ ಏನಾದ್ರು ಡಿಕಾರ್ಪೊರೇಷನ್ ಮಾಡಿಸ್ಬೇಕು, ಮೈಲೇಜ್ ಇಂಪ್ರೂವ್ ಮಾಡಬೇಕು ಅಂತ ಇದ್ದರೆ ಖಂಡಿತ ಡಿಸ್ಪ್ಲೇಲಿ ಬರ್ತಾಯಿದ್ದಿಲ್ಲ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಮತ್ತೆ ಈ ಮಿಷಿನ್ ಆನ್ ಮಾಡಿದ್ರು, ಸೇಮ್ ಅದೇ ಥರನೇ ಕಾರು ಎಲ್ಲ ಅದು ಆಟೋಮೆಟಿಕಾಗಿ ಬರ್ತಾ ಇದೆ. ಯಾವ ಮಾಡಲು ಯಾವ ಸಿ ಸಿ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿದ್ರೆ ಅದೆಷ್ಟು ಕಿಲೋಮೀಟ್ರ್ ಅಂತ ಇಲ್ಲಿ ಎಂಟ್ರಿ ಮಾಡ್ತಾರೆ, ಅದು ಆಟೋಮೆಟಿಕಾಗಿ ಡೈರೆಕ್ಟಾಗಿ ತಗೊಳುತ್ತೆ. ನೋಡಿ ಸೇಮ್ ಇದೆ, ಸೇಮ್ ಸ್ಟಾರ್ಟ್ ಆಯಿತು, ಸೇಮ್ ಪ್ರೊಸೆಸ್ ಫ್ರೆಂಡ್ಸ್. ಓಕೆ, ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಹೋಗಿ ಮಾಡಿಸಿ, ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ಇಷ್ಟೇ ನಾವು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್ ಬಾಯ್, ಸಿ ಯು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.